ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಾನೊಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನಾವು ಇದಕ್ಕೆ ಕರಿದ ಹೋಳಿಗೆ ಅಂತ ಅಂತೀವಿ. ನೀವೇನಂತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇದು ಉತ್ತರ ಕರ್ನಾಟಕದಲ್ಲಿ ಯುಗಾದಿ ಹಬ್ಬಕ್ಕೆ ಮಾಡುವಂತಹ ಒಂದು ಸ್ಪೆಷಲು. ನಮ್ಮ ಅಮ್ಮ ಬಂದಿದ್ರು, ಏನಾದರೂ ಮಾಡಿಕೊಡೋರಿಂದ ಅಂತ ಅಂದರೆ ನನಗೆ ಕರಿದ ಹೋಳಿಗೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಅದನ್ನು ನನಗೆ ಮಾಡಿಕೊಟ್ರು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ಒಂದು 8 ದಿನ ಆದರೂ ನೀವು ಇದನ್ನು ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಒಂದು ದೊಡ್ಡ ಬಟ್ಟಲು ರವೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಹಾಗೆ ಯಾರೆಲ್ಲರೂ ಹೊಸಬ್ರು ನೋಡ್ತಾ ಇದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ಅದನ್ನು ಹುರಿದುಕೊಂಡಾಯಿತು. ಇಲ್ಲಿ ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದಾರೆ ನಮ್ಮಮ್ಮನೇ. ಇವಾಗ ಸ್ವಲ್ಪನೇ ನೀರು ಹಾಕಿಬಿಟ್ಟು ಅದನ್ನು ಕಲಿಸ್ಕೊಂಡಾಯಿತು. ಹಿಟ್ಟು ನೆನೆಯೋಕ್ಕೆ ಬಿಡಬೇಕು. ಇಲ್ಲಿ ನಾನು ಇದಕ್ಕೆ ಕೊಬ್ಬರಿ ಪುಡಿ ಮಾಡಿರುವಂತಹ ಕೊಬ್ಬರಿನ ಹಾಕ್ತಾ ಇದ್ದೀನಿ, ಒಣ ಕೊಬ್ಬರಿ. ಮತ್ತು ಇಲ್ಲಿ ನಾನು ಸಕ್ಕರೆನ ಒಂದು ಬಟ್ಟಲು ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಜಾಜಿಕಾಯಿನ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿರುವಂತಹ, ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ದೀನಿ. ನೀವು ಮತ್ತೆ ಆನ್ ಇದೆ ಅಂತ ತಿಳ್ಕೊಂಡ್ರ. ಇಲ್ಲಿ ನಾನು ಅದಕ್ಕೆ ಒಂದು ಸ್ವಲ್ಪ ಉಗುರ ಬೆಚ್ಚಗಿನ ನೀರನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸಕ್ಕರೆ ಮತ್ತು ಇದು ಜಾಜಿಕಾಯಿ ಹಾಕಿದರೆ ನೀವು ಏಲಕ್ಕಿ ಪುಡಿನ ಹಾಕಬಾರ್ದು, ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದರದ್ದು ಫ್ಲೇವರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಬಿಸಿ ನೀರಿಂದ ಒಂದು ಸ್ವಲ್ಪ ಹಚ್ಚಿಬಿಟ್ಟು ನಾವು ಈ ಥರ ಕಲಸಿ ಸೈಡಿಗೆ ಇಟ್ಟಿದ್ದೀವಿ. ಇವಾಗ ಹಿಟ್ಟು ಕೂಡ ನೆಂದಿದೆ. ನೋಡಿ, ಇವಾಗ ನಮ್ಮ ಅಮ್ಮ ಉಳ್ಳೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಥರ ಅಮ್ಮ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ, ಅಮ್ಮನ ಕೈ ರುಚಿ ತಿನ್ನಬಹುದು ಫ್ರೆಂಡ್ಸ್. ನೋಡಿ, ಈ ಥರ ಉಳ್ಳೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾರೆಲ್ಲರೂ ಅಮ್ಮನ ಅಡುಗೆ ಇಷ್ಟ ಅಂತ ಅನ್ನೋರು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಈ ಥರ ಉಳ್ಳೆ ಮಾಡ್ಕೊಂಡಿದ್ದಾರಲ್ಲ, ಅದರಲ್ಲಿ ಇದು ಏನು ಹೂರಣನ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ರವೆದು, ಅದನ್ನು ಇದರಲ್ಲಿ ಹಾಕಿಬಿಟ್ಟು ಈ ಥರ ಕೈಯಿಂದ ಬೆರಳಿಂದ ಒತ್ತಿಬಿಟ್ಟು ಇವಾಗ ಅದು ಮೇಲೆ ನಾವು ಹೋಳಿಗೆ ಯಾವ ಥರ ತುಂಬ್ಕೊಳ್ತೀವಲ್ವ ಅದೇ ಥರನ ತುಂಬ್ಕೊಳ್ಬೇಕು. ಆದರೆ ಇದು ನಿಧಾನವಾಗಿ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ರವೆನ ಹೊರಗಡೆ ಬರುತ್ತಲ್ವ, ಅದಕ್ಕೋಸ್ಕರ ರವೆಗೆ ಜಾಸ್ತಿ ನೀರು ಕೂಡ ಹಚ್ಚಬಾರ್ದು ಫ್ರೆಂಡ್ಸ್. ನಾನಿಲ್ಲಿ ಫಾರ್ಚೂನ್ ಆಯಿಲನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಬಿಟ್ಟಿದ್ದೀನಿ. ಇವಾಗ ನೋಡಿ, ನಮ್ಮಮ್ಮ ಮಾಡ್ತಾ ಇದ್ದಾರೆ. ಜಾಸ್ತಿ ಒತ್ತಬಾರ್ದು, ಸ್ವಲ್ಪ ಪುಡಿ ಹಿಟ್ಟು ಹಾಕಿಬಿಟ್ಟು ಈ ಮೆತ್ತಿಗೆ ನಾವು ಇದು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಇರಬೇಕು, ಜಾಸ್ತಿ ತೆಳುವಾಗಿ ಮಾಡಬಾರ್ದು. ನೋಡಿ, ಇಷ್ಟು ದಪ್ಪ ಇರಬೇಕು. ಇವಾಗ ಎಣ್ಣೆ ಕಾದಿದೆ. ಎಣ್ಣೆಗೆ ನಾವು ಒಂದೊಂದಾಗೆ ಹೋಳಿಗೆನ ಇದರಲ್ಲಿ ಬಿಟ್ಕೊಳ್ಬೇಕು. ನೋಡಿ, ಒಬ್ಬೊಬ್ಬರು ಇದಕ್ಕೆ ಸಜ್ಜಪ್ಪ ಅಂತ ಕೂಡ ಕರೀತಾರೆ. ನಾವು ಕರಿದೋಳಿಗೆ ಅಂತಲೇ ಫೇಮಸ್ಸು. ಯುಗಾದಿ ಹಬ್ಬಕ್ಕಂತೂ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂತಹ ಕರಿದ ಹೋಳಿಗೆ. ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಕೂಡ ಈಸಿ, ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಒಂಥರ ಹೊಸ ರುಚಿ ಅಲ್ವಾ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಅಮ್ಮನಿಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.